ಆಕಾಶವಾಣಿ ಧಾರವಾಡ. ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ. ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಡಾ ಬಸು ಬೇವಿನಗಿಡದ್. ಕೇಳಿ ವಚನಾಮೃತ. ಪ್ರಸಾದವೇ ಜನನಿಸುವಂಗ ಮೋಹವೇಕೋ ಪ್ರಸಾದವೇ ಜನನಿಸುವಂಗ ಕಾಮವೇಕೋ. ವಚನಾಮೃತ ತಾವು ಮನಸಾರೆ ಮೆಚ್ಚಿದ ಕಾರ್ಯಕ್ರಮವೆಂದು ಸಾವಿರಾರು ಕೇಳುಗರು ತಮ್ಮ ಅನಿಸಿಕೆಗಳನ್ನು ತಿಳಿಸುತ್ತಿರುವುದಕ್ಕೆ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು ಸಲ್ಲುತ್ತವೆ. ಅಂತಹ ಒಬ್ಬ ಕೇಳುಗರೆಂದರೆ ಹೊನ್ನಪ್ಪ ಕರೆಕನ್ನಮ್ಮನವರ್ ಅವರು. ಅವರನ್ನು ಮಾತಿಗೆ ಹಚ್ಚಿದ್ದಾರೆ ರಾಖಿ ಹಾನಗಲ್. ಆತ್ಮೀಯ ಅಭಿಮಾನಿ ಕೇಳುಗರೆ, ಇಂದಿನ ನಮ್ಮ ವಚನಾಮೃತ ಕಾರ್ಯಕ್ರಮಕ್ಕಾಗಿ ಹುಬ್ಬಳ್ಳಿ ತಾಲೂಕಿನ ತಿರುಮಲಕೊಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರಾದಂತಹ ಹೊನ್ನಪ್ಪ ಕರೆಕನ್ನಮ್ಮನವರ್ ಇವರು ಸಾಹಿತಿಗಳು. ಇವರು ಈಗಾಗಲೇ ಭಾವಭೃಂಗ, ತೆರೆದಷ್ಟು ಬೆಳಕು ಹಾಗೂ ನಂಜಿಲ್ಲದ ಉಸಿರು ಇಂತಹ ಅನೇಕ ಕೃತಿಗಳನ್ನ ಪ್ರಕಟಿಸಿದ್ದಾರೆ. ಹೊನ್ನಪ್ಪ ಅವರು ನಮ್ಮ ವಚನಾಮೃತ ಕಾರ್ಯಕ್ರಮವನ್ನ ಮೆಚ್ಚಿಕೊಂಡು ಅನೇಕ ಬಾರಿ ತಮ್ಮ ಅನಿಸಿಕೆಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ಇಂತಹ ಹೊನ್ನಪ್ಪ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೊನ್ನಪ್ಪ ಅವರೇ, ನೀವು ನಮ್ಮ ಧಾರವಾಡ ಆಕಾಶವಾಣಿ ಕಾರ್ಯಕ್ರಮಗಳನ್ನ ನಿಯಮಿತವಾಗಿ ಕೇಳ್ತಿರ್ತೀರಿ. ತಮಗಿಷ್ಟವಾದಂತಹ ಕಾರ್ಯಕ್ರಮಗಳು ಯಾವುವು? ವಿಶೇಷವಾಗಿ ನನಗೆ ವಚನಾಮೃತ ಬಹಳಷ್ಟು ಇಷ್ಟ ಆಗ್ತದೆ ಮೇಡಮ್. ಬಹಳ ಅಚ್ಚುಕಟ್ಟಾಗಿ ಮತ್ತೆ ವಚನ ವೈವಿಧ್ಯಮಯವಾದಂತಹ ರಸವತ್ತಾಗಿರ್ತಕ್ಕಂಥ ವಚನವನ್ನ ಅಲ್ಲಿ ಪ್ರಚುರಪಡಿಸುವಂತದ್ದಾಗಿರ್ಬೋದು, ಮತ್ತೆ ವಚನ ಸಾಹಿತ್ಯದಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂತಹ ಸಾಹಿತಿಗಳನ್ನ ಇಲ್ಲಿ ವಿಶ್ಲೇಷಣೆ ಮಾಡುವಂತಹ ಕ್ರಮ ಇದೆಯಲ್ಲ, ಅದು ಬಹಳಷ್ಟು ಮೆಚ್ಚುಗೆ ಆಗುತ್ತೆ. ವಚನಾಮೃತ ಕಾರ್ಯಕ್ರಮದಾಗ ವಚನ ವಿಶ್ಲೇಷಣೆ ಇಷ್ಟ ಅಂತಂದ್ರಿ, ಯಾಕೆ ಇಷ್ಟ ಆಗತ್ತ? ವಚನ ಅನ್ನುವಂಥದ್ದು ಜನರ ಭಾಷೆ ಆಗಿದ್ರು ಕೂಡ ಅಲ್ಲಿ ವಚನಕಾರರು ರಚನೆ ಮಾಡ್ತಿರ್ಬೇಕಾದಾಗ ಬಹಳ ಸೂಕ್ಷ್ಮವಾದ ಪದಗಳನ್ನು ಬಳಕೆ ಮಾಡಿರ್ತಾರೆ. ಅದನ್ನ ಜನಸಾಮಾನ್ಯರಿಗೆ ಅರ್ಥವತ್ತಾಗಿ ತಿಳಿಸುವಂತಹ ಕ್ರಮವನ್ನು ನಮ್ಮ ಆಕಾಶವಾಣಿ ಮಾಡ್ಕೊಂಡು ಬರ್ತೀವಿ. ಬಹಳಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ಮಹನೀಯರನ್ನ ಕರೆಸಿ ಇಲ್ಲಿ ಪ್ರತಿಯೊಂದು ವಚನಗಳನ್ನು ಕೂಡ ವಿಶ್ಲೇಷಣೆ ಮಾಡುವಂತ ಕ್ರಮ ಇದೆಯಲ್ಲ, ಎಲ್ಲ ಜನಸಾಮಾನ್ಯರಿಗೆ ಮುಟ್ಟುವಲ್ಲಿ ಯಶಸ್ವಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ನಾ ಹೇಳಿಕ್ ಬಯಸ್ತೀನಿ. ಆಮೇಲೆ ನೀವು ಶಾಲಾ ಶಿಕ್ಷಕರು, ಈಗ ನೀವು ಕ್ಲಾಸ್ ತಗೋಬೇಕಾದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೆ ವಚನಗಳನ್ನ ಕಲಿಸ್ಕೊಡ್ತೀರಿ? ಹೌದು ಮೇಡಮ್. ನಾನು ಶಾಲಾ ಶಿಕ್ಷಕನಾಗಿರೋದ್ರಿಂದ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮುಗಿದ ತಕ್ಷಣ ಪ್ರತಿ ದಿನಾನೂ ಕೂಡ ತಪ್ಪದೇ ಒಂದು ವಚನವನ್ನು ಮಕ್ಕಳಿಗೆ ಹೇಳಿಸ್ತೇವೆ. ಕಂಠಪಾಠ ಮಾಡ್ಕೊಂಡ್ ಬರ್ಲಿಕ್ಕೆ ಹೇಳ್ತೇವೆ. ಅವು ಬಹಳಷ್ಟು ಚೆನ್ನಾಗಿ ಮಕ್ಕಳು ಅದನ್ನ ಬಂದು ಪ್ರಸ್ತುತಪಡಿಸ್ತಾರಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಒಂದು 10 ವಚನಗಳನ್ನ ಕಂಠಪಾಠ ಮಾಡ್ತಾರೆ. ಈಗಲೇ ಮಕ್ಕಳಿಗೆ ಒಂದು ಬೇಸ್ ಬಿತ್ತಂದ್ರ ಅವ್ರು ಬೆಳಿತಾ ಬೆಳಿತಾ ಕೆಲವೊಂದು ಅಂಶಗಳನ್ನಾದ್ರೂ ತಮ್ಮ ಜೀವನದಾಗ ಅಳವಡಿಸ್ಕೊಳ್ತಾರ. ಚೇಂಜ್ ಆಗತ್ತೆ. ನಮ್ಮೆಲ್ಲಾ ಪ್ರಯತ್ನ ಏನಪ್ಪಾ ಅಂದ್ರೆ ಈ ವಚನಾಮೃತ ಕಾರ್ಯಕ್ರಮ, ಆಮೇಲೆ ನೀವು ಶಾಲಾ ಶಿಕ್ಷಕರಾಗಿ ನಿಮ್ಮ ಪ್ರಯತ್ನ ಏನಂದ್ರ ಮಕ್ಕಳನ್ನ ಸಮಾಜಕ್ಕ ಒಂದು ಒಳ್ಳೆ ಪ್ರಜೆಗಳನ್ನಾಗಿ ಕೊಡಬೇಕನ್ನೋದು ಉದ್ದೇಶ. ಹೊನ್ನಪ್ಪ ಅವರೇ, ನೀವ್ ಇಷ್ಟಪಡುವಂತಹ ಒಂದು ವಚನ? ಅಲ್ಲಮ ಪ್ರಭುವಿನ ವಚನ, ಅಜ್ಞಾನ ಎಂಬ ತೊಟ್ಟಿಲಲ್ಲಿ ಜ್ಞಾನ ಎಂಬ ಶಿಶುವ ಮಲಗಿಸಿ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ನೇನು ಕಟ್ಟಿ ತೊಟ್ಟಿಲ ತೂಗಿ ಜೋಗುಳಮ ಪಾಡುತ್ತಿದ್ದಾರೆ ಭ್ರಾಂತಿ ಎಂಬ ತಾಯಿ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ. ನಮ್ಮ ನಡೆ ನುಡಿಗಳು ಒಂದಾಗಿರುವಾಗ ನಾವು ಯಾರಿಗೂ ಅಳುಕಬೇಕಾಗಿಲ್ಲ ಎಂದು ವಚನಕಾರರು ಹೇಳಿದರು. ನಾಳೆ ಬಪ್ಪುದು ನಮಗಿಂದೇ ಬರಲಿ, ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ. ಇದಕಾರಂಜುವರು ಇದಕಾರಳುಕುವರು, ಇದಕಾರಂಜುವರು ಇದಕಾರಳಕುವರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವೊಡೆ ಹರಿಬ್ರಹ್ಮಾದಿಗಳಿಗಳವಲ್ಲ. ನಾಳೆ ಬಪ್ಪುದು ನಾಳೆ ಬಪ್ಪುದು ನಾಳೆ ಬಪ್ಪುದು